ಆಯ್ತಪ್ಪ, ನೀನ್ ನೋಡಿದ ಹುಡುಗಿ ನನಗೂ ಒಪ್ಪಿಗೆ. ಆದ್ರೆ ಅವಳು ನಾನು ಹೇಳಿದ ಮಾತನ್ನ ಕೇಳ್ಕೊಂಡು ಹೋಗೋ ಹಾಗಿರ್ಬೇಕು. ನಮ್ಮನೆ ಆಚಾರ ವಿಚಾರ ಸಂಪ್ರದಾಯನ ಉಳಿಸ್ಕೊಂಡು ಹೋಗ್ಬೇಕು. ಅಮ್ಮ, ಅಣ್ಣ ನೋಡಿರೋ ಹುಡುಗಿ ಅಂದಮೇಲೆ ನಿಮ್ಗೆಲ್ಲಾ ರೀತಿಯಲ್ಲೂ ಹೊಂದ್ಕೋತಾಳೆ. ಏನಣ್ಣ? ಸರಿ, ನಾಳೆನೆ ಹುಡುಗಿ ಮನೆಗೆ ಬ್ರೋಕರ್ನ ಕಳ್ಸೋಣ. ಏನಂತೀರಾ? ಹೋಮ್ ಮಿನಿಸ್ಟರ್ ಒಪ್ಪಿಕೊಂಡ ಮೇಲೆ ನಮ್ಮದೆಲ್ಲ ಏನಿದೆ. ಓಕೆ. ಏನಪ್ಪ, ಸಂತೋಷನಾ? ಅರೆ ಅರೆ, ಅಣ್ಣನ್ಗೂ ನಾಚಿಕೆ ಆಗುತ್ತೆ. ಕೊನೆಗೂ ನಮ್ಮಣ್ಣ ಇಂಪ್ರೂವ್ ಆಗ್ಬಿಟ್ಟ. ಕಂಗ್ರಾಟ್ಸ್. ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ನಿಮಗೆಲ್ಲ ತುಂಬ ನೋವು ಕೊಟ್ಬಿಟ್ಟೆ. ನನ್ನ ಸ್ವಾರ್ಥಕ್ಕೋಸ್ಕರ ನೀವೆಲ್ಲರೂ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದೆ. ನನ್ನ ಕ್ಷಮಿಸ್ಬಿಡಮ್ಮ ಪ್ಲೀಸ್. ಸಂಧ್ಯಾ, ಅಳ್ಬೇಡಮ್ಮ. ಆಗಿದ್ದಾಗೋಯ್ತು. ಆಗಿದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಈಗ ನೀನು ಸಂತೋಷವಾಗಿದೆಯಲ್ಲ, ಅಷ್ಟೇ ಸಾಕು. ಹಾಗಾದ್ರೆ ನಿನಗೆ ನನ್ನ ಮೇಲೆ ಕೋಪ ಇಲ್ವೇನಮ್ಮ? ತಾಯಿ ಕೋಪ ಕೆಲವೇ ಕ್ಷಣ ಕಣೆ. ನೀನು ಮನೆ ಬಿಟ್ಟು ಬಂದು ನೋವು ಅನುಭವಿಸ್ತಾ ಇದ್ದಿದ್ರೆ ಅಥವಾ ಕೃಷ್ಣ ನಿನಗೆ ಮೋಸ ಮಾಡಿದ್ದಿದ್ರೆ ಕೋಪ ಬರ್ತಿತ್ತೇನು? ಆದರೆ ಕೃಷ್ಣ ಚಿನ್ನದಂಥ ಹುಡುಗ. ಅವನ ಕೈ ಹಿಡಿಯೋದಕ್ಕೆ ನೀನು ಮಾಡಿದ್ದು ತಪ್ಪಲ್ಲ. ನೀನು ಎಷ್ಟು ಒಳ್ಳೆಯವಳಮ್ಮ. ಒಬ್ಬ ಕಡು ಪಾಪಿನ ಮುಟ್ಟೋದಕ್ಕೆ ತ್ರಿಮೂರ್ತಿಗಳು ಹಿಂಜರಿದಾಗ ಗಂಗೆ ಬಂದು ಅವನಿಗೆ ಸ್ನಾನ ಮಾಡಿಸಿದ್ಲಂತೆ. ಈಗ ನೀನು ಅದೇ ಥರ ಬಂದಿದ್ಯಾ. ನಿನ್ನ ಹಾಗೆ ಅಪ್ಪನೂ ನನ್ನ ಒಪ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಆ ದಿನನೂ ಬಂದೇ ಬರುತ್ತಮ್ಮ, ಖಂಡಿತ ಬರುತ್ತೆ. ಹೌದು ಸಂಧ್ಯಾ, ನನ್ನನ್ನು ಫೋನ್ ಮಾಡಿ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ಯಲ್ಲ, ಏನು ವಿಷಯ? ಕೃಷ್ಣ ಇಲ್ಲಿ ಕಾಣ್ತಾನೆ ಇಲ್ಲ. ಕೃಷ್ಣ ಕೆಲ್ಸಕ್ಕೆ ಹೋಗಿದ್ದಾರೆ. ಅಮ್ಮ, ನಿನ್ನ ಹತ್ರ ಇನ್ನೂ ತುಂಬ ವಿಷಯ ಮಾತಾಡಬೇಕು. ಬಾ ಅಮ್ಮ, ಕುತ್ಕೋ. ಅಮ್ಮ, ಏನು ಯೋಚನೆ ಮಾಡ್ತಾ ಇದೀಯಾ? ಏನು ಅಂತ ಹೇಳಮ್ಮ. ಹೇಳೋದಕ್ಕೇನಿದೆಯಮ್ಮ, 2 ವರ್ಷಗಳಿಂದ ನಿಮ್ಮಪ್ಪ ಪದ್ಮಂಗೆ ಗಂಡು ನೋಡಿ ನೋಡಿ ಸಾಕಾಗೋದ್ರು. ಬಂದವರೆಲ್ಲ ಏನಾದರೂ ಒಂದು ನೆಪ ಹೇಳಿ ಕ್ಯಾನ್ಸಲ್ ಮಾಡ್ತಾ ಹೋದ್ರು. ಅಂಥದ್ರಲ್ಲಿ ನೀನೇ ಒಂದು ಒಳ್ಳೆ ಹುಡುಗನ ನೋಡಿ ಅವನ್ನ ಅವ್ರ ಮನೆಯವ್ರನ್ನೆಲ್ಲ ಒಪ್ಸಿದ್ಯಾ. ಅವತ್ತು ಆ ಹುಡುಗ ಮನೆಗೆ ಬಂದಾಗ ನೋಡಿದ್ದೀನಿ. ನಮ್ಮ ಪದ್ಮನಿಗೆ ಹೇಳಿ ಮಾಡಿಸಿದ ಜೋಡಿ. ನಿಮ್ಮ ಅಕ್ಕನಿಗೋಸ್ಕರ ನೀ ಇಷ್ಟೆಲ್ಲ ಶ್ರಮ ತೊಗೊಂಡಿದ್ಯಾ ಅಂದರೆ ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆ? ಇದು ಯಾವ ದೊಡ್ಡ ವಿಷಯ ಬಿಡಮ್ಮ. ಮುಂದೆ ಇನ್ನೂ ಮುಖ್ಯವಾದ ವಿಷಯ ಇದೆ. ಮಾಧವ ಅವರು ಅವ್ರ ಮನೇಲಿ ಒಪ್ಪಿಸಿ ಅವ್ರ ಬ್ರೋಕರ್ನ ನಿಮ್ಮ ಮನೆಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ನಾಳೆನೇ ನಿಮ್ಮ ಮನೆಗೆ ಬಂದರೂ ಬರಬಹುದು. ಮಾಧವ ನನಗೆ ಪರಿಚಯ ಇರೋರು ಅಂತ ಅಪ್ಪ ಈ ಮದುವೆಗೆ ಒಪ್ಪದೇ ಇರ್ಬೋದು. ಆದರೆ ಹೇಗಾದರೂ ಮಾಡಿ ನೀನೇ ಅಪ್ಪನ ಒಪ್ಪಿಸ್ಬೇಕಮ್ಮ. ಅಕ್ಕನ ಬಾಳು ಹಸನಾಗಬೇಕು ಅಂದರೆ ಅಪ್ಪ ಈ ಮದುವೆಗೆ ಒಪ್ಕೊಳ್ಳೇಬೇಕು. ಅವ್ರನ್ನ ಒಪ್ಪಿಸೋ ಜವಾಬ್ದಾರಿ ನಿಂತು. ಹೇಗಾದರೂ ಮಾಡಿ ನೀನೇ ಅಪ್ಪನ ಕನ್ವಿನ್ಸ್ ಮಾಡಬೇಕು. ಖಂಡಿತ ಒಪ್ಪಿಸ್ತೀನಿ ಕಣೆ. ತಂಗಿಯಾಗಿ ಪದ್ಮನಿಗೋಸ್ಕರ ನೀ ಇಷ್ಟೆಲ್ಲ ಕಷ್ಟಪಡಬೇಕಾದ್ರೆ ತಾಯಿಯಾಗಿ ನಾನು ಅಷ್ಟು ಮಾಡೋಕ್ಕಾಗಲ್ವಾ? ನಿಮ್ಮ ಅಪ್ಪನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಅವರು ಮಾಧವನ್ನ ಖಂಡಿತ ಒಪ್ಕೊಳ್ತಾರೆ. ಅಷ್ಟಾದರೆ ಸಾಕಮ್ಮ. ಇನ್ನೊಂದು ವಿಷಯ, ಈ ಮದುವೆನಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಅಪ್ಪಂಗೆ ಮಾತ್ರ ಗೊತ್ತಾಗಬಾರ್ದು. ಅದನ್ನು ನಾನು ನೋಡ್ಕೊಳ್ತೀನಮ್ಮ. ಸಂಧ್ಯಾ, ನೀನು ಎಷ್ಟು ಒಳ್ಳೆಯವಳಮ್ಮ. ಮನೆ ಬಿಟ್ಟು ಬಂದರು ತವರಿನ ಸಂತೋಷಕ್ಕೋಸ್ಕರ ಎಷ್ಟೊಂದು ಒತ್ತಾಡ್ತಿದೆಯಲ್ಲೇ. ಸ್ವಲ್ಪನೂ ಸ್ವಾರ್ಥ ಇಲ್ಲದೆ ಆಸ್ತಿನೆಲ್ಲ ಬರ್ಕೊಟ್ಟು ಈಗ ನಿಮ್ಮ ಮಕ್ಕನ ಬಾಳ್ಗೆ ಒಂದು ಎಲೆ ತೋರಿಸ್ತಿದ್ಯಾ. ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ. ಈ ಹುಡುಗನ ನೋಡ್ತಾ ಇದ್ರೆ ಆ ಮೊನೆ ಹೊಳಿ ಸಂಧ್ಯಾನೆ ನೆನಪಿಗೆ ಬರ್ತಾಳೆ. ಇವನು ಅವಳ ಕಡೆ ಹುಡುಗ. ಈ ಸಂಬಂಧ ನನಗೆ ಬೇಡ. ಒಂದೇ ಮಾತಲ್ಲಿ ಬೇಡ ಅಂದರೆ ಹೇಗೆ ರಾಯ್ರೆ? ಸ್ವಲ್ಪ ಯೋಚನೆ ಮಾಡಿ.
ಹುಡುಗ ಬುದ್ಧಿವಂತ, ಸಿರಿವಂತ, ಸಂಪ್ರದಾಯದ ಕುಟುಂಬ, ಸಾಲದಕ್ಕೆ ಒಬ್ಬನೇ ಮಗ. ಏನಾದರೂ ಇರಲಿ, ಈ ಲಾಯರ್ ಸಂಬಂಧ ನಮಗೆ ಬೇಡ. ರೀ, ಕಾರಣನೇ ಇಲ್ಲದೆ ಯಾಕ್ರಿ ಬೇಡ ಅಂತಿದ್ದೀರಾ? ಆ ಲಾಯರ್ ಏನು ನಿಮ್ಮ ಶತ್ರುನ? ಶತ್ರುಗಳ ಕಡೆ ಸೇರಿದಾನೆ ಅಂದಮೇಲೆ ಅವನು ಎಂಥ ಸಂಬಂಧಿಕನಾದರೂ ಶತ್ರುನೇ. ಚೆನ್ನಾಗಿದೆ ಕಣೆ ನೀನು ಹೇಳೋದು. ಸಂಧ್ಯಾ ನಿನ್ನ ಶತ್ರು ಅಂದ ತಕ್ಷಣ ಆ ಊರಲ್ಲಿ ಇರೋರೆಲ್ಲ ನಿನ್ನ ಶತ್ರುಗಳ? ಅವಳು ರೇಷನ್ ತರೋ ಅಂಗಡಿ ಅವನು, ಅವಳನ್ನ ಚೆಕಪ್ ಮಾಡೋ ಡಾಕ್ಟ್ರು, ಅವ್ರ ಆಫೀಸಿನ ಬಾಸು, ಅವ್ರ ಮನೆಗೆ ಹಾಲು ಹಾಕೋನು, ಪೇಪರ್ ಹಾಕೋನು, ಕೇಬಲ್ ನೋಡು, ಎಲ್ಲ ನಿನ್ನ ಶತ್ರುಗಳೇ. ಏನು ಹೇಳ್ತಾ ಇದೀಯ ನೀನು? ಮತ್ತಿನ್ನೇನು ಚಿದಂಬರಯ್ಯ, ಸಂಧ್ಯನ್ಗೆ ಈ ಆಸ್ತಿ ವಿಷಯ ಡೀಲ್ ಮಾಡೋದಕ್ಕೆ ಒಬ್ಬ ಒಳ್ಳೆ ಲಾಯರ್ ಬೇಕಾಗಿತ್ತು. ಇವನ ಹತ್ರ ಬಂದಿದ್ದಾಳೆ. ಆ ಲಾಯರ್ ಮಾಡುವ ಮಾಮೂಲಿ ಕ್ಲೈಂಟು ಅಂದ್ಕೊಂಡು ಆಸ್ತಿನ ನಿನ್ನ ಹೆಸರು ಟ್ರಾನ್ಸ್ಫರ್ ಮಾಡಿದ್ದಾನೆ. ಅಷ್ಟು ಮಾತ್ರಕ್ಕೆ ಆ ಲಾಯರು ಸಂಧಿನ ಕಡೆ ಅವಳು ಅಂದ್ಕೊಳ್ಳೋದ? ಲಾಯರು ಅಂದ್ರೆ 10 ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಸಂಧ್ಯಾನು ಹಾಗೆ ಬಂದು ಹೋಗಿದ್ದಾಳೆ. ಹಾಗಂದು ಮಾತ್ರಕ್ಕೆ ಲಾಯರು ಸಂಧ್ಯಾ ಕಡೆಯವಳು ಅಂತ ನೀನು ಹೆಂಗೆ ಅಂದ್ಕೋತೀಯ? ಈಗ ಒಂದು ಮರದ ನೆರಳು ಒಂದು ಬಂಡೆ ಮೇಲೆ ಬೀಳುತ್ತಪ್ಪ. ಆ ಬಂಡೆಗೂ ಮರಕ್ಕೂ ಸಂಬಂಧ ಕಲ್ಸಕ್ಕಾಗತ್ತೇನೆಯ? ಬಂಡೆ ಏನು ಚಿಗುರುತ್ತಾ? ಮರ ಏನು ಕಲ್ಲಾಗತ್ತಾ? ಆದ್ರೆ ಅದ್ರ ಜೀವನ ಅದಕ್ಕೆ ಕಣಯ್ಯ. ಹೌದು ರೀ, ಅಣ್ಣ ಹೇಳ್ತಿರೋದು ನಿಜ. ಆ ಲಾಯರು ತುಂಬ ಒಳ್ಳೆ ಹುಡುಗನ ಥರ ಕಾಣಿಸ್ತಾ ಇದ್ದಾನೆ. ಅಷ್ಟಕ್ಕೂ ಅವತ್ತು ಆ ಲಾಯರು ಇರೋನ್ ಸತ್ಯ ಅಂತಾನೆ ಒಳ್ಳೆ ಮಾತಲ್ಲಿ ಹೇಳಿದ್ದು. ಅವ್ರೇನು ಕೆಟ್ಟದಾಗ ನಡ್ಕೊಳ್ಳಿಲ್ವಲ್ಲ ರೀ. ಆ ಹುಡುಗ ನಮ್ಮ ಪದ್ಮನ್ಗೆ ಒಳ್ಳೆ ಜೋಡಿ ಆಗ್ತಾನೆ ಕಣ್ರಿ, ಒಪ್ಕೊಳ್ರಿ. ಮಾವ, ಪದ್ಮನ್ಗೆ ತಾನಾಗೆ ಒಂದು ಸಂಬಂಧ ಹುಡ್ಕೊಂಡು ಬಂದಿದೆ, ಬೇಡ ಅಂತ ಹೇಳ್ಬಿಡಿ ಮಾವ, ಒಪ್ಕೊಳ್ಳಿ. ತಾನಾಗೆ ಬಂದ ಸಂಬಂಧ ಅಂತ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋದಕ್ಕಾಗತ್ತೇನಮ್ಮ? ಆ ಹುಡುಗ ಹೇಗೋ ಏನೋ 4-6 ಕಡೆ ಕೇಳಿ ವಿಚಾರಿಸ್ಬೇಕು ತಾನೆ. ಅಲ್ಲ ಮಾವ, ಅನ್ನ ಬೆನ್ನಿಂದಿ ಅಂತ ನೋಡೋಕ್ಕೆ ಒಂದೇ ಒಂದು ಅಗಲಿನ ಮುಟ್ಟು ನೋಡಿದ್ರೆ ಸಾಕು. ಹಾಗೇನೆ ಲಾಯರ್ ಮಾಧವ್ ಅವರು ಹೇಗೆ ಅಂತ ತಿಳ್ಕೊಳಕ್ಕೆ ಅವರು ಬಂದು ಹೋದ ಘಟನೆನೇ ಸಾಕು. ಅವರು ಬಂದೊಂದು 10 ನಿಮಿಷದಲ್ಲೇ ಅವ್ರೆಂಥ ಪ್ರಾಮಾಣಿಕರು, ನೇರವಾಗಿ ಮಾತಾಡೋರು, ಮೋಸ ಕಪಟ ಇಲ್ಲದೆ ಇರೋರು, ಒಳ್ಳೆತನಕ್ಕೆ ಬೆಲೆ ಕೊಡೋರು ಅಂತ ನಮ್ಮೆಲ್ರಿಗೂ ಈಗಾಗಲೇ ಗೊತ್ತಾಗಿದೆ. ಇಷ್ಟೆಲ್ಲ ಗೊತ್ತಾದ ಮೇಲೂ ಒಪ್ಕೊಳ್ಳೋಕೆ ಯಾಕೆ ಮಾವ ಹಿಂಜರಿತಿದ್ದೀರಿ? ಅಲ್ಲಮ್ಮ ಚಿದಂಬರಯ್ಯ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತಾರಲ್ಲ, ಆ ತಪ್ಪು ನೀನು ಮಾಡಕ್ ಹೋಗ್ಬೇಡ. ಸಂಧ್ಯಾ ಈಗಿರೋ ಪರಿಸ್ಥಿತಿನಲ್ಲಿ ದುರ್ಬೀನ್ ಹಾಕೊಂಡು ಹುಡುಕಿದ್ರು ಒಳ್ಳೆ ಗಂಡು ಸಿಗಲ್ಲ. ಅಂಥದ್ರಲ್ಲಿ ಗಂಡು ತಾನಾಗೆ ಹುಡ್ಕೊಂಡು ಮನೆ ಬಾಗಿಲಿಗೆ ಬಂದಿದೆ. ಹುಡುಗ ಫೇಮಸ್ ಲಾಯರ್. ಏನಮ್ಮ, ಅಂತ ಒಳ್ಳೆ ಲಾಯರು ನಿನ್ನ ಅಳಿಯ ಆದರೆ ಮುಂದೆ ನಿನಗೆ ಅನುಕೂಲ ಅಲ್ವಾ? ಸುಮ್ಮನೆ ಒಪ್ಕೋ. ಸರಿ, ನನಗೆ ಒಪ್ಪಿಗೆ ಇದೆ. ಹುಡುಗ ಹುಡುಗಿ ಜಾತಕ ತೋರಿಸ್ಬಿಟ್ಟು ಆಮೇಲೆ ತಿಳಿಸ್ತೀನಿ. ಅದ್ರ ಅಗತ್ಯನೇ ಇಲ್ಲ ರಾಯರೇ. 2 ಜಾತಕನೂ ನಾನೇ ಒಳ್ಳೆ ಕಡೆ ತೋರಿಸಿದ್ದೀನಿ. ತಾರಾಬಲ ತುಂಬ ಚೆನ್ನಾಗಿದೆ. ಇನ್ನೇನು ಬೇಕು? ಸರಿ, ಹಾಗಾದರೆ ಹುಡುಗನ್ನ ನಾಳೆನೇ ಬರಕ್ಕೆ ಹೇಳ್ಬಿಡಿ. ಇಲ್ಲ, ನೀವ್ ಎಂತ ಒಳ್ಳೆ ಸಂಬಂಧ ತಂದ್ರು ಅಷ್ಟೇ. ನಾನೀಗಾಗ್ಲೇ ಕಳಂಕನ ಹೊತ್ಕೊಂಡಿರೋಳು. ಈಗ ಯಾರನ್ನು ಮದುವೆ ಆಗಿ ನನ್ನ ಕಳಂಕದ ಹೊರನ ಅವ್ರ ಮೇಲೆ ಹೊರಿಸೋದಕ್ಕೆ ನನಗಿಷ್ಟ ಇಲ್ಲ. ಇಷ್ಟ ಇಲ್ಲ ಅನ್ಕೊಂಡೆ ಕೂತ್ಕೊಂಡ್ರೆ ನಾಳೆ ನಿನ್ ಕಷ್ಟ ಅಂತ ಕೇಳೋರು ಯಾರು ಇರೋದಿಲ್ಲಮ್ಮ. ಅಪರೂಪಕ್ಕೆ ನಿನ್ ಬಾಳಿನ ದಾರಿ ಸರಿಯಾಗೋ ಅಂತ ಅವಕಾಶ ಬಂತೆ. ಅದು ನಿನ್ನ ಅದೃಷ್ಟ ಅಂತ ತಿಳ್ಕೊಂಡು ಒಪ್ಕೋ. ಬೇಡಪ್ಪ, ನನಗೆ ಅದೃಷ್ಟ ಬಂತು ಅಂತ ಇನ್ನೊಬ್ಬರಿಗೆ ದುರಾದೃಷ್ಟ ಆಗಿ ಹೋಗೋದಕ್ಕೆ ನನಗಿಷ್ಟ ಇಲ್ಲ. ಆ ಗಂಡಿನ ಕಡೆಯವ್ರಿಗೆ ಏನಾದರೂ ಹೇಳಿ ಕ್ಯಾನ್ಸಲ್ ಮಾಡ್ಬಿಡಿ. ಎಷ್ಟು ಸಲೀಸ ಕ್ಯಾನ್ಸಲ್ ಮಾಡು ಅಂತ ಹೇಳ್ತಾ ಇದೀಯಮ್ಮ? ಸದ್ಯ ಆ ದೇವರು ಈಗಲಾದ್ರೂ ಕಂಡ್ಬಿಟ್ಟು ನನ್ನ ಮಗಳಿಗೆ ಬಾಳ್ ಕೊಟ್ಟನಲ್ಲ ಅಂತ ನಾನು ಅನ್ಕೊಂಡ್ರೆ ಕ್ಯಾನ್ಸಲ್ ಮಾಡು ಅಂತ ಹೇಳ್ತಾ ಇದೀಯಾ? ನೋಡು ಪದ್ಮ, ಒಳ್ಳೆ ಮಾತಿನಲ್ಲಿ ಎದುರು ಮಾತಾಡದೆ ಬಂದಿರೋ ಸಂಬಂಧನ ಒಪ್ಕೋ. ಇಲ್ಲ ಅಂತಂದ್ರೆ ಮುಂದೆ ದೊಡ್ಡ ಅನಾಹುತಾನೇ ಆಗುತ್ತೆ. ಈ ಮನೆಯಲ್ಲಿ ಒಂದು ಹೆಣ ಬೀಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮುಂದೆ ದೊಡ್ಡ ಅನಾಹುತಾನೇ ಆಗುತ್ತೆ. ಈ ಮನೆಯಲ್ಲಿ ಒಂದು ಹೆಣ ಬೀಳ್ಬೇಕಾಗತ್ತೆ.
ಈ ರೀತಿ ಅಪಶಕ್ನದ್ ಮಾತಾಡ್ತೀರಾ? ಆಡ್ಲಿ ಬಿಡಮ್ಮ. ನಾನಿದ್ರೆ ತಾನೇ ನಿಮ್ಗೆಲ್ರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ನನ್ನ ಹೆಣ್ಣನ್ನೇ ಬೀಳಿಸ್ಲಿ ಬಿಡಿ. ಅಪ್ಪನ ಕೈಯಾರೆ ಸಾಯೋ ಅದೃಷ್ಟ ನಂದು ಅಂತ ಅನ್ಕೋತೀನಿ. ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ ಪದ್ಮ. ನೀನ್ ಈ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ಬೀಳೋದು ನಿನ್ನ ಹೆಣ ಅಲ್ಲ, ನಿಮ್ಮ ಅಪ್ಪದ್ದು. ಹೌದು, ಯೋಚನೆ ಮಾಡು. ಈ ಚಿದಂಬರಿಯನ್ ಮಾನ, ಮರ್ಯಾದೆ, ಘನತೆ, ಗೌರವದ ಪ್ರಶ್ನೆ ಇದೆ. ನೀನಿದಕ್ಕೆ ಒಪ್ಲಿಲ್ಲ ಅಂತಂದ್ರೆ ನಾನು ಬದುಕಿರೋದಿಲ್ಲ. ಯೋಚನೆ ಮಾಡು. ನೀನು ನಿನ್ನ ಕೊರಳಿಗೆ ತಾಳಿ ಕಟ್ಟಿಸ್ಕೊಳ್ತೀಯೋ ಅಥವಾ ನಿಮ್ಮಮ್ಮನ ತಾಳಿ ತೆಗೆಸ್ತೀಯೋ ನಿನಗೆ ಬಿಟ್ಟಿದ್ದು. ನಾನು ಸಂತೋಷದಿಂದ ಹಾಲೆರೆದು ಅಕ್ಷತೆ ಹಾಕಬೇಕು ಅನ್ನೋದೇ ಆದ್ರೆ ನೀನು ಈ ಮದುವೆಗೆ ಒಪ್ಕೊಳ್ತೀಯ, ಅಥವಾ ನೀನ್ ನನಗೆ ಅಕ್ಕಿ ಕಾಳು ಹಾಕಿ ಎಳ್ಳು ನೀರು ಬಿಡೋದೇ ನಿನ್ನ ಉದ್ದೇಶ ಆದ್ರೆ ನಿನ್ನ ಇಷ್ಟ ಬಂದಂಗೆ ಮಾಡ್ಕೊ. ಲೇ ಪದ್ಮ, ಯಾಕೆ ಇಷ್ಟು ಹಠ ಮಾಡ್ತಾ ಇದ್ಯಾ? ನಿಮ್ಮ ಅಪ್ಪನ ಜೀವಕ್ಕಿಂತಲೂ ನಿನ್ನ ಹಠಾನೇ ಹೆಚ್ಚಾಯ್ತೇನೆ. ಮದ್ವೆಗೆ ಒಪ್ಕೊಳ್ಳೆ. ಹೌದು ಪದ್ಮ, ನಿನ್ ಒಳ್ಳೆ ಜೀವನಕ್ಕೋಸ್ಕರ ಮಾವ ತಮ್ಮ ಜೀವನನೇ ಪಣ ಆಡ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡು ಮನ್ಸನ್ನ ಬದಲಾಯಿಸಮ್ಮ. ಈ ಕಳಂಕ ಹೊತ್ತಿರೋ ಜೀವನ ಇನ್ನೊಬ್ರಿಗೆ ನಾನು ಹೇಗೆ ಅರ್ಪಿಸ್ಲಿ ಅತ್ತಿಗೆ? ನಾಯಿ ಮುಟ್ಟಿದ ಮಡಿಕೆ ಎಷ್ಟೇ ಹೊಸ್ತಾದ್ರು ಅದನ್ನ ಯಾರು ಅಡುಗೆಗೆ ಬಳಸಲ್ಲ. ನಿನ್ನನ್ನು ನೀನು ಯಾಕಿಷ್ಟು ಕೀಳು ಅಂದ್ಕೊಳ್ತಿದ್ಯಾ ಪದ್ಮ? ನಡೆದಿರೋ ಯಾವ ಘಟನೆಯಲ್ಲೂ ನಿನ್ ತಪ್ಪೇನೂ ಇಲ್ಲ. ನೀನ್ ಅಂದ್ಕೊಳ್ಳೋ ಹಾಗೆ ನಿನ್ನಲ್ಲಿ ಯಾವ ಕಳಂಕನೂ ಇಲ್ಲಮ್ಮ. ಪರಿಸ್ಥಿತಿಗೆ ಸಿಕ್ಕಿ ನೀನ್ ಹೀಗೆಲ್ಲ ಮಾಡ್ಕೊಂಡೆ ಹೊರತು ನೀನಾಗೆ ಬಯಸಿ ಏನು ಮಾಡ್ಕೊಳ್ಳಿಲ್ವಲ್ಲ. ಬೆಂಕಿನ ತಿಳಿದು ಮುಟ್ಟಿದ್ರು ತಿಳಿದೆ ಮುಟ್ಟಿದ್ರು ಅದು ಸುಟ್ಟೆ ಸುಡುತ್ತೆ. ನಾನೀಗಾಗ್ಲೇ ಪಾಪದ ಬೆಂಕಿಲಿ ಬೆಂದು ಹೋಗಿದ್ದೀನಿ. ಹೀಗೆ ಬೆಂದು ವಿರೂಪ ಆಗಿರೋ ಮನಸ್ಸನ್ನ ಮುಚ್ಚಿಟ್ಕೊಂಡು ಸುಂದರವಾಗಿ ನಗೋದಕ್ಕೆ ನನ್ನಿಂದ ಆಗಲ್ಲ. ಅದಕ್ಕೆ ಈ ಕಳಂಕನ ಮುಚ್ಚಿಟ್ಕೊಂಡು ಒಳ್ಳೆಯವಳು ಅಂತ ಅನ್ನಿಸ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಕಳಂಕ ಮುಚ್ಚಿಟ್ಕೊಳ್ಳೋ ಅಂತ ಅಗತ್ಯ ಇಲ್ವಲ್ಲಮ್ಮ. ನಿನ್ ವಿಷಯ ಎಲ್ಲ ಗೊತ್ತಿದ್ದು ತಾನೆ ಅವ್ರು ಒಪ್ಕೊಂಡಿರೋದು. ಎಲ್ಲ ವಿಷಯ ಕೇಳಿದ್ಮೇಲೆ ಇದರಲ್ಲಿ ಪದ್ಮಂದೇನು ತಪ್ಪಿಲ್ಲ. ಹಾಗಂತ ಅನುಕಂಪದಿಂದ ಒಪ್ಕೊಳ್ತಿದ್ದೀನಿ ಅಂದ್ಕೋಬೇಡಿ. ಇಷ್ಟೆಲ್ಲ ಆದ್ರೂ ಅವ್ರು ಸಹಿಸ್ಕೊಂಡಿರೋ ಗಟ್ಟಿ ಮನ್ಸಿಗೆ ಧೈರ್ಯಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ನೀವು ನಿಜ ಹೇಳ್ತಾ ಇದ್ದೀರಾ? ಅವ್ರು ಹಾಗಂದ್ರಂತ? ಹೌದು ಪದ್ಮ, ಮುಂದೆ ನಿನ್ನ ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಬರಬಾರ್ದು ಅಂತ ನಿಮ್ಮಪ್ಪ ಎಲ್ಲ ವಿಷಯನೂ ಈಗಲೇ ಹೇಳ್ತಿದ್ದಾರೆ. ನೀನು ಅಷ್ಟೇ, ಯಾವುದೇ ವಿಷಯನ ಅವ್ರ ಮುಂದೆ ಕೆದಕದೆ ಸುಮ್ಮನೆ ಇದ್ದರೆ ನಿನಗೆ ಒಳ್ಳೆಯದು. ಮದುವೆಗೆ ಒಪ್ಕೊಳ್ಳಮ್ಮ. ನೋಡು, ನಮ್ಮ ಅಣ್ಣ ಮಾಡಿರೋ ಮೋಸದಿಂದ ನಿನ್ ಬಾಳು ಕತ್ಲಾಗಿದೆ. ಈಗ ಕತ್ಲೆ ಮಧ್ಯೆ ಸೂರ್ಯನ್ ತರ ಮಾಧವ ಬಂದು ನಿಂತಿದ್ದಾರೆ. ಇಂಥ ಸಮಯದಲ್ಲಿ ನೀನು ಕಣ್ಣು ಮುಚ್ಕೋಬೇಡ, ಧೈರ್ಯವಾಗಿ ಒಪ್ಕೋ, ಎಲ್ಲ ಒಳ್ಳೇದಾಗತ್ತೆ. ಒಪ್ಕೊಳ್ಳಮ್ಮ. ಸರಿ, ನೀವು ಹೇಳ್ದಾಗೆ ಆಗ್ಲಿ. ನಾನು ಮದ್ವೆಗೆ ಒಪ್ಕೋತೀನಿ. ಆಯಿತು ಶ್ರೀನಿವಾಸರಾಯರೇ, ನಿಮ್ಮ ಮಗ ಅಂದ್ಕೊಂಡಂಗೆ ಈ ಮದುವೆನ ಸರಳವಾಗಿ ದೇವಸ್ಥಾನದಲ್ಲೇ ಮಾಡಿಕೊಡ್ತೀವಿ. ಆದರೆ ಆರ್ತಕ್ಷತೆ ಏನಾದರೂ ನಾವು ಅಂದ್ಕೊಂಡಂಗೆ
ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಇದು ನಮ್ಮ ಮನೆಯಲ್ಲಿ ಕೊನೆ ಮದುವೆ, ಗ್ರ್ಯಾಂಡಾಗೇ ಮಾಡಬೇಕು ಅಂದ್ಕೊಂಡಿದ್ವಿ. ದಯವಿಟ್ಟು ತಾವು ಇದಕ್ಕಾದರೂ ಒಪ್ಕೊಳ್ಳೇಬೇಕು. ಇದರಲ್ಲಿ ನಮ್ದೇನಿಲ್ಲ ರಾಯರೇ. ಸಿಂಪಲ್ ಆಗಿ ಮದುವೆ ಆಗಬೇಕು ಅಂತ ನಮ್ಮ ಮಗ ಆಟ ಹಿಡಿದಿದ್ದಾನೆ, ಅವನ್ನೇ ಕೇಳಬೇಕು. ಏನು ಹೇಳ್ತೀವ ಮಗಳು? ಆಗಲಿ, ನನಗೆ ತುಂಬ ಗ್ರ್ಯಾಂಡ್ ಎಲ್ಲ ಇಷ್ಟ ಆಗಲ್ಲ. ರಿಸೆಪ್ಷನ್ನು ಆದಷ್ಟು ಸಿಂಪಲ್ ಆಗಿ ಮಾಡಿ. ಹಾಗೆ ಆಗಲಿ, ತುಂಬ ಸಂತೋಷ. ನೋಡಿ, ನಮ್ಮದು ತುಂಬ ಸಂಪ್ರದಾಯಸ್ಥ ಕುಟುಂಬ. ಗುರು ಹಿರಿಯರು, ಆಚಾರ ವಿಚಾರ, ಪೂಜೆ ಪುನಸ್ಕಾರ ಅಂದರೆ ನಮಗೆ ತುಂಬ ಗೌರವ, ಭಯ, ಭಕ್ತಿ. ನಿಮ್ಮ ಮಗಳು ಅದೇ ಥರ ನಡ್ಕೊಂಡ್ರೆ ನಮಗೆ ತುಂಬ ಸಂತೋಷ. ಅವಳಿಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಂದರೆ ತುಂಬಾ ಗೌರವ. ಸರಿ, ನಿಮ್ಮ ಮಾತುಕತೆ ಎಲ್ಲ ಮುಗಿದಿದ್ರೆ ನೀವು ಒಪ್ಪಿಗೆ ಕೊಟ್ಟರೆ ನಮ್ಮ ಮಾತುಕತೆ ಶುರು ಮಾಡ್ತೀವಿ. ಏನು? ನಿಮ್ಮ ಮಾತುಕತೆನಾ? ಇನ್ನೇನು ಮಾತುಕತೆನೋ? ಗೊತ್ತಾಗ್ಲಿಲ್ವೇನಪ್ಪ, ಅಣ್ಣ ಬಾವಿ ಅದಕ್ಕೆ ಜೊತೆ ಪ್ರೈವೇಟಾಗಿ ಮಾತಾಡ್ಬೇಕಂತಿದ್ದಾನೆ.